ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಪಾಠವನ್ನು ಬೇಸಿಕ್ ಕ್ವಶನ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ಅಭ್ಯಾಸವನ್ನು ಮಾಡ್ತಾ ಇರ್ತೀರಿ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಸ್ಪೆಷಲಿ ಪತ್ರಿಕೆ 1 ಅಂದರೆ TET ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ತಯಾರಾಗ್ತಿರ್ತಕ್ಕಂಥದ್ದು ಇದು ಸಾಕಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ 5ನೇ ತರಗತಿಯ LBA ಬೇಸ್ಡ್ ಅಂದರೆ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಂದ ನಾನು ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಒಂದು ಐಡಿಯಾ ಸಿಗುತ್ತೆ ಈ ಒಂದು ಪಾಠಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು. ಸಾಕಷ್ಟು ಜನ ಹೇಗೆ ಓದಬೇಕು, ಏನೆಲ್ಲ ಸೋರ್ಸ್ಗಳನ್ನು ತಗೋಬೇಕು ಅಂತಕ್ಕಂಥ ಡೌಟಲ್ಲಿರ್ತೀರಿ. ಬಟ್ ಈ ಒಂದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸೊ ಅದನ್ನು ನೋಡ್ತಾ ಹೋಗೋಣ. ಆದರೂ ಕೂಡ ಒಂದು ಸರಿ ಪಾಠ ಓದಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ 14 ಕಲಿಕಾ ಫಲಗಳ ಆಧಾರದ ಮೇಲೆ ಈ ಒಂದು ಪಾಠ ರಚಿತವಾಗಿದೆ. ಸೊ ನಾನು ಪ್ರಶ್ನೆಗಳನ್ನು ಹೇಳ್ತಾ ಉತ್ತರಗಳನ್ನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾವುದಕ್ಕೆ ವಿವರಣೆ ಬೇಕೋ ಅದಕ್ಕಷ್ಟೇ ವಿವರಣೆ ಕೊಡ್ತೀನಿ. ಈಸಿಯಾಗಿರೋದಕ್ಕೆ ನಾನು ಜಾಸ್ತಿ ವಿವರಣೆ ಕೊಡೋದಿಲ್ಲ. ಮೊದಲನೇ ಪ್ರಶ್ನೆ, ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿರ್ತಕ್ಕಂಥ ಅನಿಲ ಯಾವುದು? ಸೊ ವಾತಾವರಣದಲ್ಲಿ ಯಾವುದು ಅತ್ಯಂತ ಹೆಚ್ಚಾಗಿದೆ ಅಂತ ಹೇಳಿದರೆ ಸೊ ಆಪ್ಷನ್ಸನ್ನು ನೋಡೋದಕ್ಕಿಂತ ಮುಂಚೆನೇ ನೇರವಾಗಿ ಉತ್ತರ ಕೊಡಿ. ಸಾರಜನಕ. ಅಂದರೆ ಎರಡನೇ ಅತ್ಯಂತ ದೊಡ್ಡದು ಅಂತ ಯಾವುದು ಕರಿತೀವಿ ನಾವು? ಆಮ್ಲಜನಕ. ಸೊ ಮೊದಲನೇದು ಸಾರಜನಕ ಆಗಿದೆ. ನೆಕ್ಸ್ಟ್, ವಾತಾವರಣದಲ್ಲಿ ಆಮ್ಲಜನಕ ಎಷ್ಟು ಪ್ರಮಾಣದಲ್ಲಿದೆ? ನಾವೀಗಿನ ಹೇಳಿದ್ವಿ ಎರಡನೇ ಪ್ರಮಾಣದಲ್ಲಿದೆ, ಅಂದರೆ ಎರಡನೇ ಅತಿ ದೊಡ್ಡ ಅನಿಲ ಅಂತ. ಅದು ಬಂದು 21% ಇದೆ. ಸೊ 21% ಆಮ್ಲಜನಕವನ್ನು ನಾವು ನೋಡ್ತಾ ಇದ್ದೀವಿ. ಯಾವುದು ಗಾಳಿಯ ಗುಣಲಕ್ಷಣಗಳಲ್ಲಿ ಒಂದು ಅಂತ ಕೇಳಿದ್ದಾರೆ. ಸೊ ಗಾಳಿಗೆ ಬಣ್ಣವಿದೆ, ಗಾಳಿಗೆ ರುಚಿ ಇದೆ, ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ, ಗಾಳಿಯು ಸುಲಭವಾಗಿ ಕೊಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ. ನೆಕ್ಸ್ಟು, ಶಿಲೆಗಳಿಂದಾದ ಭೂಮಿಯ ಮೇಲ್ಪದರ ಅಥವಾ ಚಿಪ್ಪಿನ ಪದರವನ್ನು ಏನಂತ ಕರೀತಾರೆ? ಸೊ ಭೂಮಿಯ ಮೇಲ್ಪದರವನ್ನು ಏನಂತ ಕರಿತೀವಿ ನಾವು ಅಂತ ಹೇಳಿದರೆ ಸೊ ಭಾಳ ಸಿಂಪಲ್, ಮಣ್ಣು ಅಂತ ಕರಿತೀವಿ. ಶಿಲೆಗಳಿಂದಾದ ಭೂಮಿಯ ಮೇಲ್ಪದರದ ಅಥವಾ ಚಿಪ್ಪಿನ ಪದರಗಳನ್ನು ನಾವು ಮಣ್ಣು ಅಂತ ಕರಿತೀವಿ. ನೆಕ್ಸ್ಟು, ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು ಅಂತ ಕೇಳಿದ್ದಾರೆ. ಸೊ ಯಾವ ಜಿಲ್ಲೆಯವರು? ನಿಮಗೆಲ್ಲ ಗೊತ್ತಿದೆ, ಅವರು ರಾಮನಗರ ಜಿಲ್ಲೆಯವರು. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ನೀವು ಇಲ್ಲಿ ಒಂದೊಂದೇ ಉತ್ತರವನ್ನು ನೋಡ್ತಾ ಹೋಗಿ. ಪ್ರಾಕೃತಿಕ ಸಂಪನ್ಮೂಲಗಳು ಡ್ಯಾಶ್ನಲ್ಲಿ ದೊರೆಯುತ್ತವೆ ಅಂತ, ಅಂದರೆ ಪ್ರಾಕೃತಿಕ ಸಂಪನ್ಮೂಲಗಳು ಎಲ್ಲಿ ನಮಗೆ ದೊರೆಯುತ್ತವೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸ್ವಾಭಾವಿಕವಾಗಿ ಅಥವಾ ಮಂಗಳ ಗ್ರಹದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಏನು? ಸ್ವಾಭಾವಿಕವಾಗಿ. ನೆಕ್ಸ್ಟ್, ಯಾವ ಸಂಪನ್ಮೂಲಗಳು ನಿರಂತರವಾಗಿ ಲಭ್ಯವಿದ್ದು ಮರುಬಳಕೆ ಮಾಡಬಹುದಾಗಿವೆ? ಅವುಗಳನ್ನು ಡ್ಯಾಶ್ ಸಂಪನ್ಮೂಲಗಳು ಅಂತ ಹೇಳ್ತಾರೆ. ಸೊ ಮರುಬಳಕೆ ಮಾಡಬಹುದಾದ ಸಂಪನ್ಮೂಲಗಳನ್ನು ನಾವು ಏನಂತ ಕರಿತೀವಿ? ಸರಿಯಾದ ಉತ್ತರ ಏನು? ಸೊ ಸರಿಯಾದ ಉತ್ತರ ಮರುಬಳಕೆ ಮಾಡಬಹುದಾದ ಸಂಪನ್ಮೂಲಗಳನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ. ಸೊ ಇಲ್ಲಿ ನಾನು 7ನೇ ಪ್ರಶ್ನೆ ಬಿಟ್ಟಿದ್ದೀನಿ. ನೀರು, ಮಣ್ಣು, ಗಾಳಿ, ಖನಿಜಗಳು ಹಾಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಡ್ಯಾಶ್ ಎಂದು ಕರೆಯಲ್ಪಡುತ್ತವೆ. ಅಂದರೆ ಇವು ನೈಸರ್ಗಿಕ ಸಂಪತ್ತುಗಳು. ಸೊ ನೈಸರ್ಗಿಕ ಸಂಪತ್ತು ಅಂತ ಹೇಳೋವನ್ನ ಕರೀತಾರೆ. ಇನ್ನು ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲವು ಡ್ಯಾಶ್ ಸಂಪನ್ಮೂಲಗಳಾಗಿವೆ. ಅಂದರೆ ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ. ಇದಕ್ಕುತ್ತರ ನವೀಕರಿಸಲಾಗದ. ಒಮ್ಮೆ ಬಳಕೆ ಮಾಡಿದರೆ ಮತ್ತೆ ಅವು ನಮಗೆ ಸಿಗೋದಿಲ್ಲ. ಸೂರ್ಯನಿಂದ ಪಡೆಯುವಂಥ ಶಕ್ತಿಯನ್ನು ಡ್ಯಾಶ್ ಶಕ್ತಿ ಅಂತ ಕರೀತಾರೆ. ಸೌರಶಕ್ತಿ ಅಥವಾ ಸೂರ್ಯ ಶಕ್ತಿ ಅಂತ ಕರೀತಾರೆ. ಇನ್ನು 3 ಸೆಂಟಿಮೀಟರ್ ಮಣ್ಣನ್ನು ಸೃಷ್ಟಿ ಮಾಡಲು ಮಣ್ಣು ಸುಮಾರು ಡ್ಯಾಶ್ ವರ್ಷಗಳು ತೆಗೆದುಕೊಳ್ಳುತ್ತದೆ. ಒಂದು 3 ಸೆಂಟಿಮೀಟರ್ ಮಣ್ಣಾಗಬೇಕಂದ್ರೆ ಎಷ್ಟು ವರ್ಷಗಳು ತೆಗೆದುಕೊಳ್ಳುತ್ತೆ? ಇದನ್ನು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ. ಸರ್ ಇದೇನು ಸರ್ 5th ಸ್ಟ್ಯಾಂಡರ್ಡ್ದು ಬುಕ್ಕು, ನೀವು ಹೇಳ್ತೀರಾ ಇಷ್ಟು ಸುಲಭನಾ ಅಂತ. ಸೊ ಕೆಲವೊಂದು ಈ ಬೇಸಿಕ್ಕಿಂದನೇ ಹೋಗ್ಬೇಕು ನಾವು. 500ರಿಂದ 1500 ವರ್ಷಗಳವರೆಗೆ ಏನು ಮಾಡುತ್ತೆ? ಸಮಯವನ್ನು ತೆಗೆದುಕೊಳ್ಳುತ್ತೆ. ಬರೀ 3 ಸೆಂಟಿಮೀಟ್ರು ಏನಕ್ಕೆ? ಮಣ್ಣು ರಚನೆ ಆಗೋದಕ್ಕೆ. ಸೊ ಓನ್ಲಿ 3 ಸೆಂಟಿಮೀಟರ್, ಹೌದಲ್ವಾ? ಸೊ ನೆಕ್ಸ್ಟು, ಭೂಮಿಯ ಅತಿ ಹೊರಗಿನ ಪದರವನ್ನು ಡ್ಯಾಶ್ ಅಂತ ಕರೀತಾರೆ. ಭೂಮಿಯ ಹೊರಗಿನ ಪದರವನ್ನು ನಾವು ಏನಂತ ಕರಿತೀವಿ? ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಶಿಲಾಗೋಳ ಅಂತ ಕರಿತೀವಿ. ಇನ್ನು
ಮಣ್ಣಿನ ಸವೆತ ತಡೆಗಟ್ಟಲು ಅಥವಾ ತಡೆಯಲು ಭೂಮಿಯ ಆಕಾರಕ್ಕೆ ಅನುಗುಣವಾಗಿ ಕೃಷಿ ಮಾಡುವ ವಿಧಾನವನ್ನು ಏನಂತ ಕರಿತೀವಿ? ಇದಕ್ಕೆ ಸಮಪಾತಾಳಿ ಬೇಸಾಯ. ಸೊ ಸಮಪಾತಾಳಿ ಬೇಸಾಯ ಅಂತ ಕರಿತೀವಿ. ನೆಕ್ಸ್ಟು, ಕಾಡುಗಳು ಉಸಿರಾಟಕ್ಕೆ ಅಗತ್ಯವಿರುವ ಡ್ಯಾಶನ್ನು ಬಿಡುಗಡೆ ಮಾಡ್ತವೆ. ಕಾಡುಗಳು ಏನನ್ನು ಬಿಡುಗಡೆ ಮಾಡ್ತವೆ ಅಂದರೆ ನಮಗೆ ಬೇಕಾಗಿರುವಂಥ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಇನ್ನು ಅಡುಗೆಗಾಗಿ ಬಳಸುವಂತಹ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPGಯನ್ನು ಡ್ಯಾಶ್ ಅನ್ನು ಸಂಸ್ಕರಿಸಿ ಪಡೆಯುತ್ತಾರೆ. ಏನನ್ನು ಸಂಸ್ಕರಿಸಿ ಪಡೆಯುತ್ತಾರೆ ಅಂದರೆ ಪೆಟ್ರೋಲಿಯಮನ್ನು ಸಂಸ್ಕರಿಸಿ ಪಡೆಯುತ್ತಾರೆ. ನೆಕ್ಸ್ಟು, ಪ್ರಾಣಿಗಳು ಡ್ಯಾಶ್ ಸಂಪನ್ಮೂಲಗಳಾಗಿವೆ ಏಕೆಂದರೆ ಅವುಗಳು ಹೆಚ್ಚಳ ಆಗುತ್ತವೆ. ಪ್ರಾಣಿಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಯಾಕಂದರೆ ಮತ್ತೆ ಮತ್ತೆ ಹುಟ್ಟುತ್ತವೆ, ಸಂತಾನೋತ್ಪತ್ತಿ ಆಗೋದರಿಂದ ಅವು ಮತ್ತೆ ಸತ್ತು ಮತ್ತೆ ಬದುಕ್ತಾ ಇರ್ತವೆ, ಕೆಲವು ಹುಟ್ಟುತ್ತಾ ಇರ್ತವೆ. ಹೀಗಾಗಿ ಪ್ರಾಣಿಗಳು ನವೀಕರಿಸಬಹುದಾದ ಅಂತ ನಾವು ಹೇಳ್ಬೋದು. ಇನ್ನು ಖನಿಜಗಳನ್ನು ಡ್ಯಾಶ್ ರೂಪದಲ್ಲಿ ಹೊರತೆಗೆಯಲಾಗುತ್ತದೆ. ಖನಿಜಗಳನ್ನು ಯಾವ ರೂಪದಲ್ಲಿ ಹೊರತೆಗೆಯಲಾಗುತ್ತದೆ ಅಂದರೆ ಅದಿರಿನ ರೂಪದಲ್ಲಿ. ಸೊ ಅದಿರಿನ ರೂಪದಲ್ಲಿ ಖನಿಜಗಳನ್ನು ನಾವೇನು ಮಾಡ್ತೀವಿ? ಹೊರಗೆ ತೆಗಿತೀವಿ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ, ಇಂಧನ ಕೆಟ್ಟು ಹೋಗುವ ಜಾಡುಗಳು ಅಂದರೆ ಫಾಸಿಲ್ ಫ್ಯೂಯಲ್ಸ್ಗಳು ಮರಗಳು ಮತ್ತು ಪ್ರಾಣಿಗಳ ಡ್ಯಾಶ್ಗಳಿಂದ ರೂಪುಗೊಂಡಿವೆ. ಸೊ ಯಾವುದರ ಮೂಲಕ ಅವು ರೂಪುಗೊಂಡಿದ್ದಾವೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಸರಿಯಾದ ಉತ್ತರ ಪ್ರಾಣಿಗಳಿಂದ. ಏನದು? ಪ್ರಾಣಿಗಳಿಂದ ಅವು ರೂಪುಗೊಂಡಿದ್ದಾವೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೆಚ್ಚು ಉಪಯೋಗಿಸುವುದರಿಂದ ಅವುಗಳ ಡ್ಯಾಶ್ ಆಗಬಹುದು. ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೆಚ್ಚಿನದಾಗಿ ಬಳಸೋದ್ರಿಂದ ಅವುಗಳಿಂದ ಏನಾಗುತ್ತೆ ಅಂತ ಹೇಳಿದರೆ ಪ್ರಮುಖವಾಗಿ ಕೊರತೆ ಉಂಟಾಗುತ್ತೆ. ಸೊ ಕೊರತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಾಲುಮರದ ತಿಮ್ಮಕ್ಕ ಡ್ಯಾಶ್ ಮರಗಳನ್ನು ನೆಟ್ಟು ಸಂರಕ್ಷಿಸಿದರು. ಎಷ್ಟು ಯಾವ ಮರಗಳನ್ನು ನೆಟ್ಟಿದ್ರು ಅಂತ ಹೇಳಿದರೆ ಅವರು ನೆಟ್ಟಿದ್ದು ಯಾವ ಮರ ನಿಮ್ಗೆ ನೆನಪಿದೆಯಾ? ಆಲದ ಮರ. ಸೊ ಆಲದ ಮರಗಳನ್ನು ನೆಟ್ಟಿದ್ದರು. ನಾವೆಲ್ಲ ಏನು ಮಾಡ್ತೀವಿ? ಸೀಬೆಕಾಯಿ ಮರ, ಪಪ್ಪಾಯಿ ಮರ ಹಾಕ್ತೀವಿ. ಸೊ ಆದರೆ ಅವರು ಆಲದ ಮರಗಳನ್ನು ನೆಟ್ಟಿದ್ದರು. ಸೊ ಏನಕ್ಕೋಸ್ಕರ ನೆಟ್ಟಿದ್ರು? ಪರಿಸರದ ಜಾಗೃತಿಗಾಗಿ. ನೆಕ್ಸ್ಟು, ಸರಿ ತಪ್ಪುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪ್ರಾಕೃತಿಕ ಸಂಪನ್ಮೂಲಗಳು ಜೀವಿಗಳಿಗೆ ಉಪಯುಕ್ತವಾಗಿಲ್ಲ. ತಪ್ಪು. ಬಳಕೆಯಾದ ಸಂಪನ್ಮೂಲಗಳನ್ನು ಮರುಬಳಕೆ ಮಾಡಬಹುದು. ಸೊ ಬಳಕೆಯಾಗಿದ್ದಾವೆ, ಅವುಗಳನ್ನು ಮರುಬಳಕೆ ಮಾಡ್ಬೋದಾ? ಎಸ್, ಮಾಡ್ಬೋದು. ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಮರುಬಳಕೆಯಾದ ಸಂಪನ್ಮೂಲಗಳಾಗಿವೆ. ಸೊ 100% ತಪ್ಪು, ಮರುಬಳಕೆ ಆಗೋದಿಲ್ಲ. ಸೂರ್ಯನಿಂದ ಪಡೆಯುವ ಶಕ್ತಿ ಚಂದ್ರನಿಂದ ಬರುತ್ತದೆ. 100% ತಪ್ಪು. ಮಣ್ಣು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ. ಸೊ ಮಣ್ಣು ನವೀಕರಿಸಬಹುದಾದ ಸಂಪನ್ಮೂಲನ ಹೇಳಿ? ಇಲ್ಲ, ಯಾಕೆಂದರೆ ಹಲವಾರು ವರ್ಷಗಳು ಬೇಕು. ನಾನು ಆಗಲೇ ಹೇಳಿದೆ, ಬರೀ 3 ಸೆಂಟಿಮೀಟ್ರ್ ಮಣ್ಣು ಬರೋದಕ್ಕೆ 500ರಿಂದ 1,500 ವರ್ಷಗಳು ಬೇಕು ಅಂತ. ನೆಕ್ಸ್ಟು, ಕಾಡುಗಳು ಮಣ್ಣಿನ ಸವೆತವನ್ನು ತಡೆಯಲು ಸಹಾಯಕವಾಗುತ್ತವೆ. ಸರಿ. ಕಾಡಿನಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವುದರಿಂದ ಅವುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ತಪ್ಪು. ಬೇಟೆಯಾಡೋದ್ರಿಂದ ಸಂಖ್ಯೆ ಕಡಿಮೆ ಆಗಲ್ವಾ? ನೆಕ್ಸ್ಟು, ಭೂಮಿಯ ಆಕಾರಕ್ಕೆ ಅನುಗುಣವಾಗಿ ಕೃಷಿ ಮಾಡುವುದು ಸಮಪಾತಾಳಿ ಬೇಸಾಯ ಅಂತ ಕರಿತೀವಿ. ಇದು ಕೂಡ ಸರಿ. ನಾನು ಆಗಲೇ ಅದನ್ನು ನಿಮಗೆ ಪ್ರಶ್ನೆಯನ್ನು ಕೇಳಿದ್ದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಪಳೆಯುಳಿಕೆಗಳು ಅಂದರೆ ಫಾಸಿಲ್ ಫ್ಯೂಯಲ್ಗಳು ಹಲವು ಕೋಟಿ ವರ್ಷಗಳ ಹಿಂದೆ ಸತ್ತು ಹೋದ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ರೂಪುಗೊಂಡಿವೆ. ಸರಿಯಾದ ಒಂದು ಉತ್ತರ ಇದು. ನೆಕ್ಸ್ಟು 30ನೇ ಪ್ರಶ್ನೆ, ಖನಿಜಗಳು ಕೆಲವೇ ದಿನಗಳಲ್ಲಿ ರೂಪುಗೊಳ್ಳುತ್ತವೆ ಅಂತಕ್ಕಂಥದ್ದು ತಪ್ಪು. ಅದಕ್ಕೂ ಕೂಡ ಸಾಕಷ್ಟು ವರ್ಷಗಳು ಬೇಕು. ನೆಕ್ಸ್ಟು, ರಾಷ್ಟ್ರೀಯ ಉದ್ಯಾನವನಗಳು ಕಾಡು ಮತ್ತು ಕಾಡು ಪ್ರಾಣಿಗಳನ್ನು ರಕ್ಷಿಸುವಂತಹ ಸ್ಥಳಗಳಾಗಿವೆ. 100% ಕರೆಕ್ಟ್. ಸಾಲುಮರದ ತಿಮ್ಮಕ್ಕ ಮರಗಳನ್ನು ಕತ್ತರಿಸಿದರು. ಖಂಡಿತ ಇಲ್ಲ. ನೈಸರ್ಗಿಕ ಅನಿಲವನ್ನು ವಾಹನಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ. ಸೊ ಬಳಸ್ತಾರಲ್ವ? ಎಸ್. ಇಂಧನಗಳನ್ನು ಹೆಚ್ಚು ಬಳಸುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಕರೆಕ್ಟು. ನೆಕ್ಸ್ಟು, ಹಲವಾರು ಕಾಡುಗಳು ಪ್ರಾಣಿಗಳಿಗೆ ಮತ್ತು ಹಕ್ಕಿಗಳಿಗೆ ವಾಸಸ್ಥಾನವಾಗಿದೆ. ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಗಳನ್ನು ನೋಡಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ. ನವೀಕರಿಸಬಹುದಾದ ಸಂಪನ್ಮೂಲವನ್ನು ನಾವು ಏನಂತ ಕರಿತೀವಿ?
ಸೌರಶಕ್ತಿ ಅಂತ ಕರಿತೀವಿ. ಸೊ ಒಂದನೇದಕ್ಕೆ ಉತ್ತರ ಸೌರಶಕ್ತಿ. ನವೀಕರಿಸಲಾಗದ ಸಂಪನ್ಮೂಲ ಬಂದು ಕಲ್ಲಿದ್ದಲು ಅಂತಲೇ ಹೇಳ್ಬೋದು. ಇನ್ನು ವಾಹನಗಳಲ್ಲಿ ಬಳಸುವಂತಹ ಇಂಧನ ಯಾವುದು ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಅದು ಪೆಟ್ರೋಲ್. ಮಣ್ಣು ರೂಪಿಸುವ ಸಂಪನ್ಮೂಲ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮಣ್ಣು ರೂಪಿಸುವಂತಹ ಸಂಪನ್ಮೂಲ ಬಂಡೆಗಳ ವೀಕ್ಷಣೆಯ ಫಲಿತ. ಅಂದರೆ ಒಂದು ಬಂಡೆಗಳನ್ನು ಒಂದಕ್ಕೊಂದು ಒಡೆದು ಅದರ ಮೂಲಕ ಏನಾಗ್ತದೆ, ಮಣ್ಣು ಉತ್ಪತ್ತಿಯಾಗುತ್ತೆ. ಅದು ಆಪ್ಷನ್ ಕೆಳಗಡೆ ಇರೋದ್ರಿಂದ ನಾನು ನಿಮಗೆ ನಂತರ ತೋರಿಸ್ಕೊಡ್ತೀನಿ. ಇನ್ನು ಕಾಡಿನ ಉತ್ಪನ್ನಗಳು ಅಂತ ಇದೆ. ಸೊ ಹಣ್ಣುಗಳು ಮತ್ತು ಮರಗಳು ಅಂತ ಬರುತ್ತೆ. ಸೊ ಕಾಡಿನ ಉತ್ಪನ್ನಗಳು, ಹಣ್ಣುಗಳು ಮತ್ತು ಮರಗಳು. ಎಸ್. ಸೂರ್ಯನಿಂದ ಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ಸೂರ್ಯನಿಂದ ಬರುವಂತಹ ಶಕ್ತಿ ಬಂದು ಉಷ್ಣತೆ ಮತ್ತು ಬೆಳಕು ಮತ್ತು ಉಷ್ಣತೆ, ಅಥವಾ ತಾಪ ಮತ್ತು ಉಷ್ಣತೆ ಅಂತಲೂ ಹೇಳ್ಬೋದು. ಇನ್ನು ಮಣ್ಣಿನ ಸವೆತವನ್ನು ತಡೆಗಟ್ಟತಕ್ಕಂತಹ ವಿಧಾನ ಸಮಪಾತಾಳಿ ಬೇಸಾಯ. ರಾಷ್ಟ್ರೀಯ ಉದ್ಯಾನವನಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಹೇಳ್ಬೋದು. ಇನ್ನು ನೈಸರ್ಗಿಕ ಅನಿಲ ಅಂತ ಕೊಟ್ಟಿದ್ದಾರೆ. ಸೊ ನೈಸರ್ಗಿಕ ಅನಿಲ ಅಂತಕ್ಕಂಥದ್ದು ಅನಿಲ ಇಂಧನ ಆಗಿರುತ್ತೆ. ಅದು ಕೂಡ ಆಯ್ಕೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇಲ್ಲ. ಅನಿಲ ಇಂಧನ ನೆನಪಿಟ್ಕೊಳ್ಳಿ. ಸೊ ಎಸ್, ನಾನು ಆಗಲೇ ಹೇಳ್ದಂಗೆ ಅನಿಲ ಇಂಧನ ಇಲ್ಲಿ ನಿಮಗೆ ಸಿಕ್ಕುತ್ತೆ. ಎಸ್, ಅನಿಲ ಇಂಧನ. ಸಾಲುಮರದ ತಿಮ್ಮಕ್ಕ ಮಾಡಿದ್ದು ಆಲದ ಮರಗಳನ್ನು ನೆಟ್ಟಿದ್ದು. ಅವರು ಮಾಡಿದಂತಹ ಒಂದು ಕೆಲಸ ಆಲದ ಮರಗಳನ್ನು ಅವರು ನೆಟ್ಟಿದ್ರು ಅಂತ. ಸೊ ನಿಮಗೆ ಇದಿಷ್ಟು ಉತ್ತರಗಳು ಗೊತ್ತಾಯಿತು ಅಂತ ಭಾವಿಸ್ತಾ ಮುಂದಿನ 1 ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀನಿ. ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ಎಸ್, ಪ್ರಶ್ನೆಗಳು ಈ ರೀತಿ ಇದ್ದಾವೆ. ಮೊದಲನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್ಲು. ಪ್ರಕೃತಿಯಿಂದ ದೊರೆಯುವಂತಹ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಹೌದಲ್ವಾ? ತುಂಬ ಸಿಂಪಲ್ ಆಗಿದೆ ಅದು. ಹಾಗಾಗಿ ಯಾವುದಾದ್ರೂ 2 ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೂರ್ಯನ ಬೆಳಕು ಅಥವಾ ಸೌರ ಶಕ್ತಿ, ಮತ್ತೊಂದು ಗಾಳಿ ಅಂತ ನೀವು ಹೇಳ್ಬೋದು. ಸೊ ಗಾಳಿ, ಇವೆರಡೂ ಕೂಡ ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಗಳು. ಓಕೆ. ನೆಕ್ಸ್ಟ್ ಪ್ರಶ್ನೆ, ಯಾವುದಾದ್ರೂ 2 ನವೀಕರಿಸಲಾಗದ ಸಂಪನ್ಮೂಲಗಳನ್ನು ತಿಳಿಸಿ ಅಂದರೆ ಕಲ್ಲಿದ್ದಲು, ಪೆಟ್ರೋಲು, ಡೀಸೆಲ್ಲು ಇವನ್ನೆಲ್ಲ ಬರಿಬೋದು. ಇನ್ನು 40ನೇ ಪ್ರಶ್ನೆ, ಮಣ್ಣು ಯಾವ ವಸ್ತುಗಳಿಂದ ಕೂಡಿದೆ? ಮಣ್ಣು ಯಾವ ವಸ್ತುಗಳಿಂದ ಕೂಡಿರ್ತದೆ? ಎಸ್, ಮಣ್ಣು ಅಂತಕ್ಕಂಥದ್ದು ಮಡಿಕೆ ಮಣ್ಣು, ಸಸ್ಯ ಹಾಗೂ ಪ್ರಾಣಿಗಳ ನಾಶವಾದ ಭಾಗಗಳಿಂದ ಅಥವಾ ಹ್ಯೂಮಸ್ನಿಂದ ಕೂಡಿರ್ತದೆ. ಹಾಗೆ ಮುಂದಿನ ಪ್ರಶ್ನೆ, ಭೂಮಿಯ ಅತಿ ಹೊರಗಿನ ಪದರವನ್ನು ನಾವು ಏನಂತ ಕರಿತೀವಿ? ಶಿಲಾಗೋಳ ಅಂತ ಕರಿತೀವಿ. ಹಾಗೆಯೇ ಮುಂದಿನ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸುತ್ತವೆ ಅಂತ ಕೇಳಿದ್ದಾರೆ. ಸೊ ಸಸ್ಯಗಳು ಆಹಾರವನ್ನು ಸೂರ್ಯನ ಬೆಳಕಿನ ಸಹಾಯದಿಂದ, ಅಂದರೆ ಹೈಯರ್ ವರ್ಷನಲ್ಲಿ ಹೇಳೋದಾದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ತಯಾರು ಮಾಡ್ತವೆ. ನೆಕ್ಸ್ಟ್ ಪ್ರಶ್ನೆ 43ನೇದು, ಒಂದು ಪಳೆಯುಳಿಕೆ ಇಂಧನವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು. ಸೊ ಪಳೆಯುಳಿಕೆ ಇಂಧನ ಕಲ್ಲಿದ್ದಲು. ನೆಕ್ಸ್ಟ್, ಕಾಡುಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ? ಇದು ಆಲ್ರೆಡಿ ನಿಮಗೆ ಬಂದಿದೆ, ಆಮ್ಲಜನಕ. ಇನ್ನು ಅಡುಗೆಗಾಗಿ LPGಯನ್ನು ಬಳಸಲಾಗುತ್ತದೆ. ಇದು ಹೇಗೆ ದೊರಕುತ್ತದೆ? LPG ಬಂದು ಪೆಟ್ರೋಲಿಯಂ ಅಥವಾ ತೇವದ ನೈಸರ್ಗಿಕ ಅನಿಲವನ್ನು ಸಂಸ್ಕರಿಸಿ ಪಡೆಯಲಾಗುತ್ತದೆ. ಇನ್ನು ಕರ್ನಾಟಕದಲ್ಲಿ ಸಾಲು ಮರಗಳನ್ನು ನೆಟ್ಟ ಮಹಿಳೆ ಯಾರು ಅಂತ ಹೇಳಿದರೆ ಸಾಲುಮರದ ತಿಮ್ಮಕ್ಕ. ಸೊ ಇದಿಷ್ಟು 1 ಅಂಕದ ಪ್ರಶ್ನೆಗಳು. ನಂತರ 2 ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ. ಇವುಗಳನ್ನು ಕೂಡ ನೀವು ನೋಡ್ಬೋದು. ಇವುಗಳನ್ನು ಕೂಡ ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ಸೇಮ್ ಹಾಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳೇನೆ. ಈಗೇನು ನಾವು ಓದಿದ್ವಿ ಅವೇ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳು. ನವೀಕರಿಸಬಹುದಾದ ಮತ್ತು ನವೀಕರಿಸಲಾದ ಸಂಪನ್ಮೂಲಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಅಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಮತ್ತೆ ಬಳಕೆ ಮಾಡಬಹುದು, ಆದರೆ ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಒಮ್ಮೆ ಬಳಸಿದರೆ ಅವು ಪುನಃ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೂ ಉದಾಹರಣೆ ನೀವು ಬರೀಬೇಕಾಗುತ್ತೆ. ಇನ್ನು ಮಣ್ಣು ನವೀಕರಿಸಬಹುದಾದ ಸಂಪನ್ಮೂಲ ಯಾಕೆ ಅಂತ ಹೇಳಿದರೆ, ಭೂಭಾಗದ ಆಕಾರವನ್ನು ಅನುಸರಿಸಿ ಕೃಷಿ ಮಾಡುವುದು. ಅಂದರೆ ಈಗ ಕೃಷಿಯನ್ನು ನಾವು ಮಾಡ್ತೀವಿ, ಓಕೆ, ಮಣ್ಣು ನಿಧಾನವಾಗಿ ರೂಪುಗೊಳ್ಳುತ್ತೆ, ಹಾಗಾಗಿ ಅದನ್ನು ನವೀಕರಿಸಬಹುದಾದ ಅಂತ ಹೇಳ್ಬೋದು. ಕಾಡುಗಳು 2 ಉಪಯೋಗಗಳನ್ನು ಬರೆಯಿರಿ. ಕಾಡುಗಳ 2 ಉಪಯೋಗಗಳು ಏನಾಗುತ್ತೆ ನಿಮಗೆ ಅಂದರೆ,
ಅರಣ್ಯಗಳು ನಮಗೆ ಮರಗಿಡಗಳನ್ನು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗಗಳನ್ನು ಹಾಗೆ ಒಳ್ಳೆ ಗಾಳಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಕಾಡುಗಳ ಉಪಯೋಗಗಳು ನೀವು ಯಾವುದಾದ್ರೂ ಎರಡನ್ನು ಬರಿಬೋದು. ಇನ್ನು ಸಮಪಾತಾಳಿ ಬೇಸಾಯ, ಪಳವಳಿಕೆ ಇಂಧನಗಳು, ಪ್ರಾಕೃತಿಕ ರಕ್ಷಣೆಗಳು ಏಕೆ ಮುಖ್ಯ, ಇವನ್ನೆಲ್ಲವನ್ನು ಕೂಡ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಪ್ರಶ್ನೆಯನ್ನು ನೋಡೋಣ. ಅಪ್ಪಿಕು ಚಳುವಳಿಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅರಣ್ಯಗಳನ್ನು ರಕ್ಷಣೆ ಮಾಡುವಂಥದ್ದು. ನೆಕ್ಸ್ಟ್, ಇವೆಲ್ಲ ಪ್ರಶ್ನೆಗಳನ್ನು ನಾವು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಈಗ ಆಲ್ರೆಡಿ ಕಲ್ತ್ಬಿಟ್ಟಿದ್ದೀವಿ. ಸೊ ನಂತರ ಉಳಿದ ಪ್ರಶ್ನೆಗಳನ್ನು ಅಂದರೆ ಈ ಪ್ರಶ್ನೆಗಳನ್ನು ನೀವೇನು ಮಾಡಬೇಕಾಗುತ್ತೆ, ಇನ್ನಷ್ಟು ಅಭ್ಯಾಸವನ್ನು ಮಾಡಿ ಹೆಚ್ಚಿನದಾಗಿ ಸ್ಟಡಿಯನ್ನು ಮಾಡಬೇಕು. ಇದಿಷ್ಟು ಬಂದು ನೈಸರ್ಗಿಕ ಸಂಪನ್ಮೂಲಗಳು 5ನೇ ತರಗತಿಯ ಪಾಠದ ಪ್ರಮುಖ ಅಂಶಗಳಾಗಿತ್ತು. ಸೊ ಇಷ್ಟು ಸಾಕು ಈ ವಿಡಿಯೋದಲ್ಲಿ. ಇನ್ನು ಮುಂದಿನ ಪಾಠಗಳನ್ನು ಕೂಡ ಇದೇ ರೀತಿ ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು.